ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಕ್ವಿಕ್ಕಾಗಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಲ್ಲಿ ಪ್ಲೀಸ್ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇವತ್ತು ನಾವು ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ವಿದಿನ್ 5 to 10 ಮಿನಿಟ್ಸಲ್ಲಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೆ ನಾನು ಮೊದಲಿಗೆ 1 ಕಪ್ಪು ಪಪ್ಪಡ್ ರೈಸ್ ತೊಗೊಂಡಿದ್ದೀನಿ ಮತ್ತು 1 ಕಪ್ ಆಗುವಷ್ಟು ರವಾನ ಮತ್ತು ಸೇಮ್ ಮೆಜರ್ಮೆಂಟಲ್ಲಿ ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಏನಂದರೆ ಪಪ್ಪಡ್ ರೈಸ್ ಅಂದರೆ ಚುಮ್ಮೂರಿನ ಮಂಡಕ್ಕಿ ಈ ಥರ ಏನಾದರೂ ಕರಿತೀವಿ. ಸೊ ಇದನ್ನು 1 ಕಪ್ ತೊಗೊಂಡಿದ್ದೀನಿ, 1 ಬೌಲ್ ಆಗುವಷ್ಟು. ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿನ ನೋಡಿಕೊಂಡು ತೊಗೋಬೋದು. ಸೊ ಇವಾಗ ನಾನು ತೊಗೊಂಡಿರೋ ಈ ಮೆಜರ್ಮೆಂಟಲ್ಲಿ ಮಿನಿಮಮ್ ಒಂದು 9ರಿಂದ 10 ಇಡ್ಲಿನ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇವಾಗ ನಾನು ಚುಮ್ಮೂರಿನ ತೊಗೊಂಡು ಅದನ್ನು ಒಂದು 2 ಸಲ ವಾಶ್ ಮಾಡಿ ಚೆನ್ನಾಗಿ ನೀರು ಹಾಕಿ ತೊಗೋತೀನಿ. ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಏನಂದರೆ ಇದು ತುಂಬ ಕ್ವಿಕ್ಕಾಗಿ 10 to 15 ಮಿನಿಟ್ಸಲ್ಲಿ ಆಗುವಂತಹ ರೆಸಿಪಿ. ಇದಕ್ಕೆ ಬೇಳೆ ನೆನೆ ಹಾಕಬೇಕಂತಿಲ್ಲ, ಅಕ್ಕಿ ನೆನೆ ಹಾಕಬೇಕಂತಿಲ್ಲ, ರುಬ್ಬಬೇಕು ಮತ್ತು ಫರ್ಮೆಂಟ್ ಆಗಬೇಕು, ಈ ಥರ ಯಾವುದೇ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ಸೊ ಇದು ಕ್ವಿಕ್ಕಾಗಿ ತುಂಬ ಕ್ವಿಕ್ಕಾಗಿ ಆಗುವಂಥದ್ದು. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಥವಾ ಮಕ್ಕಳು ಮನೆಯಲ್ಲಿ ಸಡನ್ನಾಗಿ ಇಡ್ಲಿ ಮಾಡಿಕೊಡಂತಾರೆ. ಸೊ ಆವಾಗ ನಾವು ಇದನ್ನು ಟ್ರೈ ಮಾಡ್ಬೋದು. ಸೊ ಏನಂದರೆ ಚುಮ್ಮೂರಿನ ಒಂದೆರಡು ನಿಮಿಷ ನೀರಲ್ಲಿ ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೆ, ನೋಡ್ಬೋದು ಇವಾಗ ಚೆನ್ನಾಗಿ ಅದು ನೆಂದಿದೆ. ಸೊ ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ನಾನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಫುಲ್ 1 ಬೌಲ್ ಬೇಕು. ಸ್ವಲ್ಪ ಇವಾಗ ಕ್ವಾಂಟಿಟಿ ಕಡಿಮೆ ಆಗಿದೆ, ಅದನ್ನು ಕಬ್ಬರ್ಬೇಕು ಕೂಡ ಹಾಕಿರ್ಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಒಂಥರ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವತ್ತು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮನೆಯಲ್ಲಿ ನನ್ನ ಮಗಳಿಗೆ ಕೇಳಿದೆ, ಏನು ನಾಷ್ಟ ಮಾಡಲಪ್ಪ ಇವತ್ತು ನಿಮಗೆ ಅಂತ ಅಂದ ತಕ್ಷಣ ಅವಳು ಅಮ್ಮ ಇಡ್ಲಿ ಮಾಡಿಕೊಡು. ಸೊ ನನ್ನ ಹತ್ರ ಇಡ್ಲಿ ಬ್ಯಾಟರ್ ಕೂಡ ಇರಲಿಲ್ಲ ಇವತ್ತು. ಅದಕ್ಕೋಸ್ಕರ ಏನು ಮಾಡೋದು, ಮಗಳು ಬೇಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಕ್ವಿಕ್ಕಾಗಿ ಈ ರೆಸಿಪಿನ ಟ್ರೈ ಮಾಡಿದ್ದೀನಿ. ಸೊ ಅದನ್ನೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಕ್ವಿಕ್ಕಾಗಿ ಆಗೋದು. ನಮ್ಮ ಹತ್ರ ಬ್ಯಾಟರ್ ಇಲ್ಲ, ಅಕ್ಕಿ ನೆನೆ ಹಾಕಿಲ್ಲ, ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಥವಾ ಮನೇಲಿ ಯಾರಾದರೂ ಮಕ್ಕಳು ಬೇಡ್ತಾ ಇದ್ದಾರೆ, ನಮಗೂ ಕೂಡ ಉಪ್ಪಿಟ್ಟು ಪೋಹ ಈ ಥರ ತಿಂದು ಬೇಜಾರಾಗಿದೆ ಅಂದಾಗ ಈ ಥರ ಕ್ವಿಕ್ಕಾಗಿ ನೀವು ಟ್ರೈ ಮಾಡ್ಬೋದು. ಸೊ ಇದು ಏನಂದರೆ ನಾನು ಚುರ್ಮುರಿ ಇತ್ತಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡು ಇವಾಗ ಒಂದು ಪಾತ್ರೆಗೆ ತೊಗೊಂಡು ಅದನ್ನು ಹಾಕಿ ಮತ್ತು 1 ಕಪ್ ರವೆ ಮತ್ತು 1 ವಾಟಿ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೆನಲ್ಲ ಅದನ್ನು ಎಲ್ಲನೂ 3 ಸಣ್ಣ ಪ್ರಮಾಣದಲ್ಲಿ ತೊಗೊಂಡಿದ್ದೆ. ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂಥರ ಕೈ ಹಚ್ಚಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಆ ಥರ ಅದಕ್ಕೆ ತರಬೇಕಾಗುತ್ತೆ. ಇವಾಗ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸಡನ್ನಾಗಿ ಸ್ವಲ್ಪ ನೋಡಿಕೊಂಡು ಪ್ರಮಾಣದಲ್ಲಿ ಇಡ್ಲಿ ಬ್ಯಾಟರ್ ಯಾವ ಥರ ಇರುತ್ತೆ ಅದು ನಿಮ್ಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ಸೊ ಅದನ್ನು ನೋಡಿಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನಾನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಬೇಕಾಗುತ್ತೆ. ನೋಡ್ಬೋದು ನೀವು ಚೆನ್ನಾಗಿ ಬ್ಯಾಟರ್ ಕೂಡ ರೆಡಿ ಆಗ್ತಾಯಿದೆ ಅಂತ. ತುಂಬ ಕ್ವಿಕ್ಕಾಗಿ, ಜಾಸ್ತಿ ಏನು ಟೈಮ್ ತಗೋಲ್ಲ, 10ರಿಂದ 15 ನಿಮಿಷ ಅಷ್ಟು ಟೈಮಲ್ಲೇ ಇಡ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಅಂತ. ಸೊ ಇದು ಒಂದ್ಸಲ ಇಡ್ಲಿ ಹದಕ್ಕೆ ಬಂದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಅಂತೀವಲ್ಲ, ಅಡುಗೆ ಸೋಡಾನ ಹಾಕಬೇಕು. ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಇನ್ನೂ ಕೂಡ ಹಾಕ್ಬೋದು ಇದಕ್ಕೆ ಸ್ವಲ್ಪ. ನಾನು ಸ್ವಲ್ಪ ಅಡುಗೆ ಸೋಡಾನ ಪಿಂಚು, ಜಾಸ್ತಿ ಏನು ಬೇಡ, ಸ್ವಲ್ಪ ಅಂದರೆ ಸ್ವಲ್ಪ ನೋಡ್ಬೋದು. ಸ್ವಲ್ಪ ನಾನು ಅಡುಗೆ ಸೋಡಾನ ಹಾಕಿದ್ದೀನಿ. ನೀವು ಬೇಕಂದರೆ ಇನ್ನೂ ಕೂಡ ಹಾಕ್ಬೋದು. ಹಾಕಿ ಮತ್ತೆ ಒಂಥರ ಚೆನ್ನಾಗಿ ಕೈ ಆಡಿಸ್ಬೇಕಾಗುತ್ತೆ. ಚೆನ್ನಾಗಿ ಒಂಥರ ಕೈ ಆಡಿಸ್ಬಿಟ್ಟು ಎಲ್ಲ ಉಪ್ಪು ಮತ್ತು ಸೋಡಾ ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡಿಸ್ಬೇಕಾಗುತ್ತೆ. ನೋಡ್ತಿರ್ತೀನಿ ವಿಡಿಯೋದಲ್ಲಿ. ಇವಾಗ ಇದಾದಮೇಲೆ ಇದಕ್ಕೆ ಒಂದು ಮುಚ್ಚಿ ಒಂದು 5 ನಿಮಿಷ, ಜಾಸ್ತಿ ಇಟ್ಟೇನು ಬೇಡ, ಒಂದು 5 ನಿಮಿಷ ಇಟ್ಟು ಸಾಕಾಗುತ್ತೆ. ನಿಮ್ಮ ಹತ್ರ ಟೈಮ್ ಇದೆಯಪ್ಪ ಏನು ಆ
ಥರ ಏನು ಗಡಿಬಿಡಿ ಇಲ್ಲ ಅಂತ ಅನ್ನೋರಾದರೆ ಒಂದು 10ರಿಂದ 15 ನಿಮಿಷ ಇಡಿ. ಇಲ್ಲ ತುಂಬ ಆಫೀಸಿಗೆ ಟೈಮ್ ಆಗಿದೆ, ಸ್ಕೂಲ್ ಮಕ್ಳಿಗೆ ಟೈಮ್ ಆಗಿದೆ, ಅಥವಾ ಮನೇಲಿ ಕೆಲಸಕ್ಕೆ ಟೈಮ್ ಆಗಿದೆ ಅಂತ ಅನ್ನೋದಾದರೆ ಒಂದು 5 ನಿಮಿಷದವರೆಗೂ ಇಟ್ಟರು ಪರವಾಗಿಲ್ಲ. ಸೊ ಇದಾದಮೇಲೆ ನಾನು ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಬೇಕಾಗುತ್ತೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಇಡ್ಲಿ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದೆ ನಿಮಗೆ, ನಾನು ತೊಗೊಂಡಿರೋ ಈ ಮೆಜರ್ಮೆಂಟಲ್ಲಿ 9ರಿಂದ 10 ಇಡ್ಲಿನ ಆರಾಮಾಗಿ ಮಾಡ್ಕೋಬೋದು ಅಂತ. ಸೊ ಅದ್ರ ಮೆಜರ್ಮೆಂಟಾಗಿ ನಾನು 3 ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ನಾನು ಸವರ್ತಾ ಇದ್ದೀನಿ, ನೀವು ನೋಡ್ಕೋಬೋದು. ಪ್ಲೀಸ್ ಏನಂತ ಫ್ರೆಂಡ್ಸ್, ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ನಾನು ಇಡ್ಲಿ ಬ್ಯಾಟರನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ. ನೀವು ಬೇಕಿದ್ದರೆ ಬ್ರಷಿಂದ ಕೂಡ ಎಣ್ಣೆನ ಹಚ್ಕೋಬೋದು. ಕೈಯಿಂದ ಹಚ್ಚಿದರೆ ಆದಷ್ಟು ಚೆನ್ನಾಗಿರುತ್ತೆ, ಎಲ್ಲ ಕಡೆಯೂ ಚೆನ್ನಾಗಿ ಸ್ಮೂತಾಗಿ ಹಚ್ಚುತ್ತೆ. ಸೊ ಇವಾಗ ಇಡ್ಲಿ ಬ್ಯಾಟರನ್ನು ನಾನು ಹಾಕೋತಾ ಇದ್ದೀನಿ. ನಿಮಗೆ ಚಿಕ್ಕದು ಬೇಕಿದ್ರೆ ಚಿಕ್ಕದು ಹಾಕೋಬೋದು, ಇಲ್ಲಾಂದರೆ ಫುಲ್ ಇಡ್ಲಿ ಸೈಜ್ ದೊಡ್ಡದು ಬೇಕಿದ್ರೆ ನಾನು ಹಾಕಿದ್ದೇನಲ್ಲ ಆ ಥರ ಬ್ಯಾಟರ್ನ ಹಾಕಬೇಕಾಗುತ್ತೆ. ಸೊ ಇವಾಗ ಪೂರ್ತಿ ರೆಡಿಯಾಗಿದೆ. 3 ಪ್ಲೇಟಲ್ಲಿ ನಾನು ಹಾಕಿ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಇಡ್ಲಿ ಕುಕ್ಕರನ್ನು ತೊಗೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಸ್ವಲ್ಪ ನೀವು ನೋಡ್ಬೋದಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಇದು ಇಡ್ಲಿ ಬ್ಯಾಟರನ್ನು ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ಕುಕ್ಕರ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಕುಕ್ಕರ್ ಇದ್ದರೆ ನೀವು ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಇಡ್ಲಿ ಪಾತ್ರೆಯನ್ನ ಇಡಬೇಕು. ನನ್ನ ಹತ್ರ ಇದು ವಿಸ್ಟಲ್ ಇರೋದ್ರಿಂದ ಕುಕ್ಕರ್ಗೆ ಯಾವ ಥರ ವಿಸ್ಟಲ್ ಇರುತ್ತೋ ಆ ಥರ ವಿಸ್ಟಲ್ ಇದೆ. ಸೊ ಇದಕ್ಕೆ ಆ ಥರ ಇರೋದ್ರಿಂದ ಇದು ಇಡ್ಲಿ ರೆಡಿ ಆದಮೇಲೆ ಸೌಂಡ್ ಕೊಡುತ್ತೆ, ವಿಸ್ಟಲ್ ಆದಮೇಲೆ ಸೌಂಡ್ ಕೊಡುತ್ತೆ ಕುಕ್ಕರ್ ಥರ. ಸೊ ಅದಕ್ಕೆ ನಾನು ನೀರನ್ನು ಬಿಸಿ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಜಾಸ್ತಿ ಏನಿಲ್ಲ, ನಾನು 5ರಿಂದ 6 ನಿಮಿಷದವರೆಗೂ ಇದು ರೆಡಿ ಆಗಿರುತ್ತೆ. 5ರಿಂದ 6 ನಿಮಿಷ ಸಾಕಾಗುತ್ತೆ. ಸೊ 5ರಿಂದ 6 ನಿಮಿಷ ಆದಮೇಲೆ ನಾನು ಅದನ್ನು ಕುಕ್ಕರನ್ನು ಮತ್ತೆ ಕೆಳಗೆ ಇಳಿಸ್ಬಿಟ್ಟು, ಸ್ವಲ್ಪ ಬಿಸಿ ಇರೋದ್ರಿಂದ ನ್ಯಾಪ್ಕಿನ್ ಯೂಸ್ ಮಾಡ್ಕೊಂಡು ನಾನು ಅದನ್ನು ತೆಗಿತಾ ಇದ್ದೀನಿ ಮುಚ್ಚಳನ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್ ವಾವ್, ನೋಡ್ಬೋದು ನೀವು, ನಾನು ಮಾಡ್ಕೊಂಡಿರೋದ್ರಲ್ಲಿ 11 ಇಡ್ಲಿಗಳು ರೆಡಿಯಾಗಿದೆ. ವಾವ್, ಇದನ್ನು ಈಗ ಸ್ವಲ್ಪ ಥಂಡಾಗಕ್ಕೆ ಬಿಡಬೇಕಾಗುತ್ತೆ. ಬಟ್ ನಾನು ಸ್ವಲ್ಪ ಗಡಿಬಿಡಿ ಇರೋದ್ರಿಂದ ಬೇಗನೆ ತೆಗಿತೀನಿ ಫ್ರೆಂಡ್ಸ್. ನೀವು ಬೇಕಿದ್ದರೆ ಒಂದು 5ರಿಂದ 10 ನಿಮಿಷ ವೆಯ್ಟ್ ಮಾಡಿ ಎಲ್ಲ ಬಿಸಿ ಹೋದ್ಮೇಲೆ ತೆಗಿಬೋದು. ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ಇದನ್ನು ತಿನ್ಬೋದು. ಬಾಯಲ್ಲಿ ಇಟ್ಟರೆ ಕರಗುತ್ತೆ ಫ್ರೆಂಡ್ಸ್. ಇದು ಇನ್ಸ್ಟೆಂಟ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫೈನಲಿ ನೋಡ್ಬೋದು, ನಾನು ಚಟ್ನಿ ಜೊತೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಕಾಣ್ತಾ ಇದೆ ಅಂತ. ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ನೀವು ಒಂಥರ ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ನಾರ್ಮಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನೀವು ನೋಡಿರ್ಬೋದು. ಸೊ ಈ ರೆಸಿಪಿನ ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.